गुलबर्गा के साउथ एमएलए अलमरू पाटिल ने जेम्स हॉस्पिटल में विजिट करके मीडिया से बात करते हुए काफी सारी चीजें उन्होंने वहां पर बताई। जिस तरह से वहां पर पानी की किल्लत आ रही है, जिस तरह से मरीजों को ट्रीटमेंट की तकलीफें आ रही हैं और कई सारी चीजें जेम्स हॉस्पिटल में लोगों को परेशानी का सामना करना पड़ रहा था। उसी के भी चलते अलमरू पाटिल ने भी वहाँ पर विजिट करके मीडिया से बात करते हुए जितने भी वहाँ के इश्यूज हैं हम उसको इमीडिएटली सॉल्व करेंगे, ऐसा उन्होंने कहा। आइए देखते हैं एक रिपोर्ट। दिस वीडियो स्पॉन्सर्ड बाय महालक्ष्मी ज्वेलर्स, मनोर मल्टी स्पेशलिटी हॉस्पिटल, KBN University, Shaheen Group of Institutions, Surat Khazana, Al Sharia Group of Institutions, Big Neuropsychiatry Hospital, NK NEET Institute, and by Alimi Public School. ಇತ್ತೀಚಿನ ಕೆಲವು ಹೇಳಿಕೆಗಳನ್ನು ನೋಡಿ ಆಧರಿಸಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ತಾವು ನನ್ನ ಜೊತೆ ಇದ್ದೀರಿ, ಪೇಷಂಟ್ಗಳಿಗೆ ಮಾತಾಡಿಸಿದ್ದೀವಿ. ಸ್ವಲ್ಪ ನೀರಿನ ತೊಂದರೆ ಆಗಿತ್ತು. ಇಡೀ ಕಲಬುರಗಿ ಇಡೀ ರಾಜ್ಯಕ್ಕೆ ಮಳೆ ಅಭಾವದಿಂದ ನೀರಿನ ತೊಂದರೆ ಬಂದಿತ್ತು. ಮೊನ್ನೆ ಜೂನ್ 7ನೇ ತಾರೀಕಿನಿಂದ ಸತತವಾಗಿ 5-6 ದಿನ ಮಳೆ ಬಂದ ಕಾರಣ ಕಲಕ್ಕೆ ನೀರು ಬರ್ತದೆ. ಭೂಮಿ ಮೇಲೆ ಬಿದ್ದು ಹೊಲದಲ್ಲಿರ್ತಕ್ಕಂಥ ಮಣ್ಣನ್ನು ಶೇಖರಣೆ ಮಾಡಿಕೊಂಡು ಅದು ಬಂದು ಜಮಾ ಆಗ್ತದೆ, ಯಾವುದೇ ನದಿಗಾಗಲಿ. ಇಲ್ಲಿ ಏನಾಗಿದೆ ಅಂದರೆ ಬಂದು ಜಮಾ ಆದಮೇಲೆ ಒಂದು ಡ್ಯಾಮ್ ಇದೆ ಅಲ್ಲಿ ಬೆಣ್ಣೆ ತೊರದ, ಆ ಡ್ಯಾಮ್ನಲ್ಲಿ ಮುಂದೆ ಹರಿದು ಹೋದ್ರೆ ನೀರು ನಿಂತಿರ್ತದೆ. ಅಲ್ಲೇ ನಿಂತಾಗ ಏನಪ್ಪ ಅಂದ್ರೆ ಅದು ನೀರು ಬಂದು ಮತ್ತಿಟ್ಟು ಮಣ್ಣು ಮ್ಯಾಗೆ ತಂದು ಕಲ್ತಿರ್ತಾವೆ. ಈಗ 2 ದಿವಸದಿಂದ ತಿಳಿ ನೀರು ಬರ್ತಾವೆ. ಆ ಕಲಕ್ಕೆ ನೀರು ಬಂದಿದ್ದರಿಂದ ಸ್ವಲ್ಪ ತೊಂದರೆಯಾಗಿ ನೀರು ಸ್ಟಾಪ್ ಮಾಡಿದರು. 10 ಡೇಸಿಂದ ಕಮಿಷನರ್ ಅವರು DC ಅವರು ಮಾತನಾಡಿ ಒಂದು 10 ದಿವಸ ನಾವು ನೀರು ಬಿಡ್ಲಿಕ್ಕೆ ಆಗೋದಿಲ್ಲ, ಕಲಕ್ಕೆ ನೀರಿದೆ ಅಂಥ ಸಂದರ್ಭದಲ್ಲಿ ನೀನೇ ತೊಂದರೆ ಆಯಿತು. ತೊಂದರೆ ಆಗಿ ಕೆಲವು ಘಟನೆಗಳಾದವು. ನಮ್ಮ ಮಾನ್ಯ ವೈದ್ಯಕೀಯ ಸಚಿವರು ಕೂಡ ಅಲ್ಲಿ ಬಂದು ನೋಡಿದ್ದಾರೆ. ಇತ್ತೀಚಿನ ನಮ್ಮ ಈ ಭಾಗದ ಶರಣಪ್ರಕಾಶ್ ಪಾಟೀಲರು ವೈದ್ಯಕೀಯ ಸಚಿವರು ಆದಮೇಲೆ ಹೋದ ವರ್ಷದಿಂದ ಈ ಒಂದು ಆಸ್ಪತ್ರೆಗೆ ಹೆಚ್ಚಿನ ಒತ್ತು ಕೊಟ್ಟು ಸಿಬ್ಬಂದಿಗಳ ಮತ್ತು ವೆಂಟಿಲೇಟರ್ಗಳು ಮತ್ತು ಡಯಾಲಿಸಿಸ್ ಸೆಂಟರ್ಗಳು ಹೆಚ್ಚಿನ ರೀತಿಯಿಂದ ಸೌಲಭ್ಯಗಳಾಗಿ ಸಣ್ಣ ಪುಟ್ಟ ಏನೇ ಆದರೂ ಕೂಡ ನಮ್ಮ ಸರ್ಕಾರ ಅದಕ್ಕೆ ಸಹಿಸೋದಿಲ್ಲ, ತಕ್ಷಣ ಕ್ರಮ ಕೈಗೊಳ್ಳುತ್ತದೆ. ಒಳ್ಳೆ ಅಧಿಕಾರಿ ಇವತ್ತು ಬಂದಿದ್ದಾರೆ, ನಾವು ನೇಮಕ ಮಾಡಿ ಹೊಸದಾಗಿ ಬಂದಿದ್ದಾರೆ. ಅವರು ಕೂಡ ಹೆಚ್ಚಿನ ಮತವರ್ಜಿ ಮಾಡ್ತಾ ಇದ್ದಾರೆ. ಮತ್ತು ಶಿವಕುಮಾರ್ ಡಾಕ್ಟರ್ ಕೂಡ ನಮ್ಮ ಬೆಳಗಿನ ಮಾತಾಡಿದ್ದೀನಿ, ನಿನ್ನೆ ಮಾತಾಡಿದ್ದೀನಿ. ಏನೇ ಅಹಿತಕರ ಘಟನೆ ಮುಂದೆ ಆದರೆ ಅದಕ್ಕೆ ಕ್ಷಮಿಸೋದಿಲ್ಲ. ನಮ್ಮ ದಿನೇಶ್ ಗುಂಡ್ರವ್ರನ್ನ ನೇರವಾಗಿ ಮಾತನಾಡಿ ಅದು ಕ್ರಮ ಕೈಗೊಳ್ತೀವಿ. ಎಲ್ಲ ಪೇಷಂಟ್ಗಳಿಗೂ ಕೂಡ ನೀವು ಕೂಡ ಮಾತನಾಡಿದ್ದೀವಿ, ಟ್ರೀಟ್ಮೆಂಟ್ ಚೆನ್ನಾಗಿ ನಡೆದಿದೆ ಅಂತ ಹೇಳಿದ್ದಾರೆ. ಮುಂದೆ ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಆಗದೇ ರೀತಿಯಿಂದ ಒಳ್ಳೆ ರೀತಿಯಿಂದ ಮತ್ತು ಸ್ವಚ್ಛತೆ ಬಗ್ಗೆ ಕಾಪಾಡಬೇಕು. ಅವ್ರಿಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದ್ರೆ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಬಹಳಷ್ಟು ಸಲ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ಡೈಲಿ ಬೇಸ್ ಮ್ಯಾಗ ತೋಲ್ಕ ಸರ್ಕಾರ ಆದೇಶ ಮಾಡಿದೆ. ಮತ್ತು ನಮ್ಮ HKRDBನಿಂದ ಕೂಡ ಇವತ್ತು ಟೀಚರ್ಸ್ ಸಿಬ್ಬಂದಿ ಕೊರತೆ, ಇಡೀ 40,000 ಶಿಕ್ಷಕರ ಕೊರತೆ. ಹೋದ ಸಲ 20 ಕೋಟಿ ರೂಪಾಯಿಗಳು ಕೊಟ್ಟು ಶಿಕ್ಷಕರನ್ನ ನೇಮಕ ಮಾಡಿದೆ. ಇದರಲ್ಲಿ ಕೂಡ ಇದು ನಿರ್ಣಯ ಮಾಡಿ ಸಿಬ್ಬಂದಿಗಳನ್ನು ನೇಮಕ ಮಾಡೋದಂತೂ ಇಮಿಡಿಯೇಟಾಗಿ ಮಾಡ್ತದೆ. ಹೊಸ ಅನುಭವ, ಹೊಸ ಟ್ರೀಟ್ಮೆಂಟು, ಹೊಸ ಆಸ್ಪತ್ರೆ, ಟ್ರಾಮಾ ಸೆಂಟ್ರು, ಸಿಮ್ಸು ಇವೆಲ್ಲ ಏನಪ್ಪ ಅಂದ್ರೆ ಹೊಸದಾಗಿ ಹೆಚ್ಚು ಒತ್ತು ಕೊಟ್ಟು ಮಾಡೋದ್ರಿಂದ ಎಲ್ಲ ಮಟೀರಿಯಲ್ಸು, ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ಇವೆ. ಆ ಸಿಬ್ಬಂದಿಗಳ ಕೊರತೆಯೂ ಕೂಡ ಇಮಿಡಿಯೇಟಾಗಿ ಬಗೆಹರಿಸ್ತದೆ. ನಾನು ದಿನೇಶ್ ಗುಂಡ್ರವ್ರಿಗೆ ಮಾತನಾಡಿ ಇಮಿಡಿಯೇಟಾಗಿ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ಹೀಗೆ ಮಾತನಾಡ್ತೀನಿ. ನಂಬರ್ನು ತೊಗೊಂಡು ಇಟ್ಕೊಂಡಿದ್ದೀನಿ. ಸರ್, ಈಗ ಇಲ್ಲಿನ ವೈದ್ಯಾಧಿಕಾರಿಗಳು ಮತ್ತು ಡಾಕ್ಟರ್ಸ್ ಮೇಲೆ ಒಂದು ಆರೋಪ ಇದೆ. ಏನಪ್ಪ ಅಂತಂದರೆ ಈಗ ಯಾರೇ ಒಬ್ಬರು ಮೇಲ್ನವ್ರು ಹೇಳೋ ತನಕ ಸಿಗ್ನೇಚರ್ ಮಾಡಿಕೊಡೋ ತನಕ ಇಲ್ಲಿ ಆಪರೇಷನ್ ಮಾಡಲ್ಲ ಅಂತ ಒಂದು ಆರೋಪ ಇದೆ. ಆಪರೇಷನ್ ಮಾಡಲ್ಲ, ಅವ್ರಿಗೆ ಸರಿಯಾಗಿ ಕೇರು ಮಾಡೋದಿಲ್ಲ. ಯಾರೋ ಸ್ಪೆಸಿಫಿಕ್ ಆಗಿ ಕೊಟ್ಟರೆ ಅವ್ರ ಮ್ಯಾಗ ಆ್ಯಕ್ಷನ್ ತೊಗೊಂಡು ಸಸ್ಪೆಂಡ್ ಮಾಡಿಸ್ತೀನಿ. ನಾನು ಒಬ್ಬನೇ ಸಾಕು, ಯಾರು ಶರಣಪ್ರಕಾಶ್ ಬೇಕಾಗಿಲ್ಲ. ನಾನು ಅಂಥವೇನು ನನ್ನ ಘಟನೆ ತೋರಿ. ಮುಂದಿನ ತಿಂಗಳು ಇದು ವಿಧಾನಸಭೆ ಸೆಷನ್ ಇದೆ, ನಾನು ಕ್ವಶನ್ ಆಗ್ತಾ ಇದ್ದೀನಿ ಇದ್ರ ಬಗ್ಗೆ. ಅಂತ ಯಾರು ಇದ್ರೆ ಹೇಳ್ರಿ ಅವ್ನು ಸಸ್ಪೆಂಡ್ ಮಾಡೋದು ಹೇಳ್ತೀನಿ. ಯಾರಾದರೂ ಗರೀಬರ ಬಗ್ಗೆ ಬಂದಾಗ ಏನಪ್ಪ ಅಂದ್ರೆ ಮೇನ್ ಅಧಿಕಾರಿ ಬರಬೇಕು, ರಾಜಕಾರಣಿ ಹೇಳಿದಾಗ ಆಪರೇಷನ್ ಮಾಡ್ತೀನಿ ಅಂದ್ರೆ ಏನು ಅರ್ಥ? ಅದು ಇಂಪಾಸಿಬಲ್, ಯಾರೂ ಸಹಿಸಲಿಕ್ಕಾಗಲ್ಲ. ಪೇಷಂಟೇ, ಗರೀಬ್ ಇರಲಿ ಶ್ರೀಮಂತ ಇರಲಿ, ಯಾವ ರಾಜಕಾರಣಿ ಹೇಳಿದ್ರೆ ಆಪರೇಷನ್ ಮಾಡ್ತೀನಿ ಸುಮ್ಮಂದವ್ರಿಗೆ ಮಾಡಲ್ಲ ಅಂತಿಲ್ಲ. ಇಲ್ಲ, ಇಂಥವೆಲ್ಲ ಡೆಲಿವರಿ ವಾರ್ಡ್ಗಳಿಗಾಯ್ತು, ಆಪರೇಷನ್ಗಳಿಗಾಯ್ತು, ಸಣ್ಣ ಮಕ್ಕಳ ಹುಡುಗರ ಚಿಕಿತ್ಸೆ ಮಾಡೋ ಇಂಥವೆಲ್ಲ ರೆಕಮೆಂಡ್ಗಳು ಬೇಕಾಗ್ತಾವ ಅಂತ ಹೇಳಿ ಆರೋಪ. ಸಾಧ್ಯನೇ ಇಲ್ಲ, ಅದಕ್ಕೆ ನಾವು ಸಹಿಸೋದಿಲ್ಲ. ಅಂಥವು ಏನಾದರೂ ಸ್ಪೆಸಿಫಿಕ್ ಆಗಿದ್ರೆ ಹೇಳ್ರಿ, ಅವ್ರ ಮ್ಯಾಗ ಹೆಂಗೆ ತೋತೀನಿ. ನಾನು ದಿನೇಶ್ ಗುಂಡ್ರಾವ್ ಪತ್ರ ಬರ್ತೀನಿ, ಇಮಿಡಿಯೇಟ್ ಲೆಟರ್ ಬರೀತೀನಿ, ಅವ್ರ ಹೆಸರು ಹಾಕಿ ಇಮಿಡಿಯೇಟ್ ಕ್ರಮ ಕೈಗೊಳ್ಳೋದು ಹೇಳ್ತೀನಿ. ನೋಡಿ, ಡೆಲಿವರಿ ಕೇಸಸ್ಗಳ ಬಗ್ಗೆ ಇದು ಆಸ್ಪತ್ರೆ ಬಂದಾಗ ಎಲ್ಲ ರೀತಿಯಿಂದ ಮಕ್ಕಳು ಬೇರೆ ಕಡೆ ಒಂದು ತಾಯಿ ಒತ್ತಟ್ಟಿ ಮಕ್ಕಳು ಒತ್ತಟ್ಟಿರ್ತೀವಿ. ಇಲ್ಲೇ ಏನಪ್ಪ ಅಂದ್ರೆ ಅವ್ರಿಗೆ ಆಕ್ಸಿಜನ್ ಸೌಲಭ್ಯಗಳನ್ನು ಮಾಡಿ ಒತ್ತಟ್ಟಿ ಅವ್ರಿಗೆ ಏನಪ್ಪ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ. ಬೆಡ್ ಇಲ್ಲ ಅನ್ನೋದನ್ನು ಆರೋಪ ಇದೆ ಸರ್. ಬೆಡ್ ನಮ್ಮ ಸರ್ಕಾರ ಬಂದ ಮೇಲೆ ಬೆಡ್ ಇಲ್ಲ ಅಂತ ಆರೋಪ ಇಲ್ಲ. ಪ್ರೈವೇಟ್ ಆಗಿ ಕರೋನಾದ ಸಂದರ್ಭದಲ್ಲಿ ಕೂಡ ಪ್ರಿಯಾಂಕಾ ಖರ್ಗೆ ಅವರು 106 ಬೆಡ್ಗಳು ಕೊಟ್ಟಿರ್ತಕ್ಕಂಥದ್ದು, ಆಕ್ಸಿಜನ್ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಅದೇನೇ ಇದ್ರು ವೈದ್ಯಕೀಯ ಸಚಿವರು ನಮ್ಮವರು ಇದ್ರೆ ಅದು ಇಮಿಡಿಯೇಟ್ ಆಗಿ ಬೆಡ್ಗಳ ವ್ಯವಸ್ಥೆ ಮಾಡಿಸ್ತಾರೆ. ಸರ್, ಇನ್ನೊಂದು OPDಯಲ್ಲಿ ಚೀಟಿ ತಗೋತಾರಲ್ಲ, ಕೇವಲ 2 ಕೌಂಟ್ರು. ಡೈಲಿ ಏನಿಲ್ಲ ಅಂದ್ರೆ 2 ರಿಂದ 3 ಸಾವಿರ ಜನ ಬರ್ತಾರೆ ರೋಗಿಗಳು. OPD
ಮಾಡ್ಕೊಳ್ಳೋಕ್ಕೆ ಏನಿಲ್ಲ ಅಂದ್ರೆ 1:30 2 ಗಂಟೆ ಅದು ನಾನು ನೋಡೀನಿ. ಈಗ 5 ಮಂದಿ ಯಾರ ಕೌಂಟ್ರ್ ನಿನ್ನೆ ಮೊನ್ನೆ 2 ದಿವಸ ಹಾಲಿಡೇ ಇತ್ತು, ಅದಕ್ಕಾಗಿ ರಶ್ ಆಗಿದೆ ಅಂತ ಹೇಳಿದರೆ ಇನ್ನೊಂದ್ಸಲ ನಾವು ಇನ್ನೊಂದು ಕೌಂಟರ್ ಮಾಡ್ಲಿಕ್ಕೆ ಕೂಡ ಹೇಳ್ತಾ ಇದ್ದೀನಿ. ಇಲ್ಲಿ ರಸ್ತೆ ಬದಿ ಕೂಡ್ತಾ ಇದ್ರಲ್ಲ, ಇವ್ರಿಗಾಗಿ ಒಂದು ಸ್ಪೆಷಲ್ ಹಾಲ್ ಮಾಡಿ ಅವರಿಗೆಲ್ಲ ಬಂದವರಿಗೆ ಏನು ಬಂದ್ರೆ, ಯಾಕಂದ್ರೆ ICU ಒಳಗೆ ಬಿಡಂಗಿಲ್ಲ, ಅವರೆಲ್ಲ ಬ್ಯಾಗ್ ತೊಗೊಂಡು ಎರಡು ಪಕ್ಕದಲ್ಲಿ ಕುಂದಿರ್ತಾರೆ. ಒಂದು ಹಾಲ್ ಪ್ರೈವೇಟ್ ಆಗಿ ಏನಪ್ಪ ಅಂದ್ರೆ ನಾಳೆ ಜಯದೇವ್ ಹಾಸ್ಪಿಟಲ್ ಶಿಫ್ಟ್ ಆದ್ಮ್ಯಾಗ ಆ ಜಯದೇವ್ ಆ ಕಡೆ ಆದ್ಮೇಲೆ ಇನ್ನು ಮ್ಯಾಗಿನ್ನೂ ಖಾಲಿ ಆಗ್ತದೆ. ಒಂದು ಹಾಲ್ ಏನಪ್ಪ ಪ್ರೊವಿಷನ್ ಮಾಡಿ ಬಂದು ಮಂದಿಗೆ ಇರ್ಲಿಕ್ಕೆ ಮತ್ತು ಬೆಡ್ಗಳು ಹೆಚ್ಚಿಗೆ ಮಾಡ್ಲಿಕ್ಕೂ ಅನುಕೂಲ ಆಗ್ತದೆ. ಅದ್ರಾಗ ಏನು ತೊಂದರೆ ಆಗೋದು. This video is sponsored by Mahalakshmi Jewelers, Manu Multi-Speciality Hospital, KBN University, Shaheen Group of Institutions, Surat Khazana, Al-Sharia Group of Institutions, Beg Neuropsychiatry Hospital, NK NEET Institute, and by Alimi Public School.